ನಾನು ನೆನ್ನೆ ಹೇಳಿದ್ದೇನೆ. ನೆನ್ನೆ ಕೆಲವರು ಪತ್ರಕರ್ತ ಸ್ನೇಹಿತರು ಬಂದಿದ್ದು, ಅವ್ರಿಗೆ ಹೇಳಿದೆ ನಾನು, ಹೋಟೆಲ್ನಲ್ಲಿ ಶಾಸಕಾಂಗ ಪಕ್ಷ ಸಭೆ ಬರಬೇಕು ಅಂತ ಕರೆದಾಗ ನಾವು ಹೋಗಿರೋರು. ನಿನ್ನೆ ಮಂಜುನಾಥ ಸಮೇತ ಆ ಸ್ಥಳದೊಳಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಅಯೋಧ್ಯೆಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ, ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ, ಮಥುರಾದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಹೋಗಲ್ಲ ಅಂತ ಹೇಳಲ್ಲ, ನಾವು ಹೋಗೋರೆ. ಶಾಸಕಾಂಗ ಪಕ್ಷ ಸಭೆ ಅಲ್ಲಿ ನಡೆಯುತ್ತೆ, ಯಾವ ಜಾಗದಲ್ಲಿ ನೋಡಿದ್ರು ನಾವು ಹೋಗೇ ಹೋಗ್ತೇವೆ. ಅದ್ರೊಳಗೇನು ಪ್ರಶ್ನೆನೇ ಇಲ್ಲ. ಅದು ಗೊತ್ತಿಲ್ಲ ನನಗೆ. ಹಣೆ ಪ್ರಮಾಣ ಮಾಡುವಂತ ಸ್ಥಿತಿ ಚೆನ್ನೈಗಂತೂ ಬಂದಿಲ್ಲ. ನೋಡಿ, ಇಂಥದ್ದು ಹಾಗೆ ಯೋಚನೆ ಮಾಡಬೇಕು. ಇದು ರಾಜಕಾರಣ. ಅನೇಕ ಸಂದರ್ಭದೊಳಗಡೆ ಒಂದು ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ನಾವು ಅನೇಕ ಸಂಗತಿಗಳು ಮಾಡಿರ್ತೀವಿ. ಬೇರೆ ಪಾರ್ಟಿಯಿಂದ ಬಿಟ್ಟು ನಮ್ಮ ಪಾರ್ಟಿ ಸಪೋರ್ಟ್ ಮಾಡಿರೋದು ಇದೆ, ನಮ್ಮ ಪಾರ್ಟಿಯನ್ನು ಬೇರೆಯವ್ರಿಗೆ ಸಪೋರ್ಟ್ ಮಾಡಿರೋದು ಇದೆ. ಸಪೋರ್ಟ್ ಮಾಡಿದಾಗ ಸಂತೋಷ ಪಟ್ಟಿದ್ದೀವಿ, ಈಗ ಯಾಕೆ ಬೇಜಾರು ಮಾಡ್ಕೋಬೇಕು ಅನ್ನೋದು ಯಕ್ಷ ಪ್ರಶ್ನೆಗೆ ಉಳ್ಕೊಂಡ್ಬಿಡುತ್ತೆ. ಈ ಸ್ಥಿತಿಗೆ ಹೋಗೋ ಅವಶ್ಯಕತೆ ಇದೆ. ಪೊಲಿಟಿಕಲ್ ಆಂಗಲ್ ಅಲ್ಲಿ ಯೋಚನೆ ಮಾಡಿದಾಗ ಯಾವ್ದು ಸರಿ ಯಾವ್ದು ತಪ್ಪು, ಇದು ಅಕ್ಷಮ್ಯ ಅಪರಾಧ. ಇದು ತಾಯಿಗೆ ಮಾಡಿದಂತ ದ್ರೋಹ. ಅದರೊಳಗಡೆ ಎರಡು ಡಿಸ್ಪ್ಯೂಟ್ ಇಲ್ಲ ನನಗೆ. ಪಕ್ಷದ ಕಾರ್ಯಕರ್ತ, ಪಕ್ಷದ ಚುನಾಯಿತ ಪ್ರತಿನಿಧಿ ಸಂಘಟನೆಗೆ ಪೂರಕವಾಗಿ ನಡ್ಕೋಬೇಕು, ಇದು ನಮ್ಮ ಜವಾಬ್ದಾರಿ ಇದೆ. ಹಾಗಾಗಿ ನಮ್ದೊಂದು ವ್ಯವಸ್ಥೆ ಇದೆ, ಆ ವ್ಯವಸ್ಥೆ ಒಳಗಡೆನೆ ಇದನ್ನು ಸರಿಪಡಿಸ್ಕೊಳ್ಳೋದು ಬಹಳ ಅಗತ್ಯ ಇದೆ. ಅದಕ್ಕೋಸ್ಕರ ಸಮಿತಿ ರಚನೆ ಮಾಡಿದ್ದಾರೆ. ಸಮಿತಿ ರಿಪೋರ್ಟ್ ಬರಲಿ. ನಮ್ದು ಶಿಸ್ತು ಸಮಿತಿ ಇದೆ ನಮ್ದು. ಆ ಶಿಸ್ತು ಸಮಿತಿಗೆ ಏನ್ ರಿಪೋರ್ಟ್ ಕೊಡ್ಬೇಕು ಕೊಡ್ತಾರೆ, ಡಿಸಿಷನ್ ಆಗತ್ತೆ. ಯಾರು ತಪ್ಪಿತಸ್ಥರು ಕೂಡ ತಪ್ಪಿಸ್ಕೊಳಕ್ಕಾಗಲ್ಲ. ಆದ್ರೆ ತಪ್ಪು ಮಾಡಿರೋರು ಮಾತ್ರ ಹೆತ್ತ ತಾಯಿಗೆ ದ್ರೋಹ ಮಾಡಿದಂತ ಕಾರ್ಯ ಮಾಡಿದೀರಿ ಅನ್ನೋ ಸಂಗತಿನ ಈ ಸಂದರ್ಭ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.